ಬಾಗಲಕೋಟೆ ಬೈ ಎಲೆಕ್ಷನ್ ಕಣ ರಂಗೇರಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಬಾಗಲಕೋಟೆ ನಗರದ ಬಸವೇಶ್ವರ ಸರ್ಕಲ್ ಬಳಿ ಕಾಂಗ್ರೆಸ್ ಪಕ್ಷದ ಬಹಿರಂಗ ಸಭೆ ನಡೆಸಲಾಗಿದ್ದು, ಬಹಿರಂಗ ಪ್ರಚಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಉಪಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ. ಉಮೇಶ್ ಮೇಟಿ ಅವರ ಗೆಲುವಿಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಮೇಟಿಯವರು ಹಳೆಯ ರಾಜಕಾರಣಿ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಮೇಟಿಯವರ ಮೆಡಿಕಲ್ ಕಾಲೇಜು ಮಾಡುವಂಥ ಕನಸನ್ನು ನನಸು ಮಾಡಬೇಕು. ಯಾರು ಶಾಂತಿ ಪ್ರಿಯರಾಗಿದ್ದಾರೆ ಅವರ ಗೆಲುವಾಗಬೇಕು. ಜಾತಿ ಧರ್ಮ ಅಂತ ಜಗಳ ಮಾಡೋರಿಗೆ ಅವಕಾಶ ಕೊಡಬಾರ್ದು. ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಬರುವಂತ ವಿಧಾನಸಭೆಯ ಉಪಚುನಾವಣೆ ನಿಮಿತ್ತ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾನ್ಯ ಉಮೇಶ್ ಮೇಟಿ ಅವರ ಸಭೆಯಲ್ಲಿ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು, ಬೆಂಬಲಿಸಬೇಕು. ನಮ್ಮ ಶಕ್ತಿಯನ್ನು ನಾವು ಬಾಗಲಕೋಟೆಯಲ್ಲಿ ಉಳಿಸ್ಕೋಬೇಕಂತ ಇವತ್ತು ಈ ಉಪಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಉಮೇಶ್ ಮೇಟಿ ಅವರ ಪರವಾಗಿ ಕೆಲಸ ಮಾಡ್ತಾ ಇದೆ. ಅವರ ಗೆಲುವಿಗಾಗಿ ಶ್ರಮ ವಹಿಸ್ತಾ ಇದೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದರು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಸ್ಥಾನವನ್ನು ಉಳಿಸ್ಕೊಳ್ಬೇಕು. ದಿವಂಗತ ಯಶವಂತ ಮೇಟಿ ಅವರ ಸ್ಥಾನ ಅವರ ಸುಪುತ್ರ ಗೆಲ್ಲಬೇಕನ್ನೋ ಕಾರಣಕ್ಕಾಗಿ ನಾವು ಎಲ್ಲ ಸೇರಿದ್ದೀವಿ. ಈ ಚುನಾವಣೆಯಲ್ಲಿ ಉಮೇಶ್ ಮೇಟಿ ಗೆಲ್ಲಬೇಕಾದ್ರೆ ನೀವು ಶ್ರಮ ವಹಿಸಬೇಕು, ಹೆಚ್ಚು ಮತದಾನ ಮಾಡಬೇಕು. ಹಿಂದೆ ಮೇಟಿ ಅವರ ಕಂಡಂಥ ಕನಸನ್ನು ಮತ್ತೆ ನಾವು ಸಾಕಾರಗೊಳಿಸಲಿಕ್ಕೆ ಉಮೇಶ್ ಅವರಿಗೆ ಮತಗಳ ಮೂಲಕ ಇವತ್ತು ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಮೇಟಿ ಅವರು ಭಾಳಷ್ಟು ಹಳೆಯ ರಾಜಕಾರಣಿಗಳು, ಸುಮಾರು 40 ವರ್ಷಗಳಿಂದ ಬಾಗಲಕೋಟೆ ತಮ್ಮದೇ ಅಂತ ಛಾಪನ್ನು ಮೂಡಿಸಿ ಸುಮಾರು 4 ಬಾರಿ ಶಾಸಕರಾಗಿ, 1 ಸಾರಿ ಸಂಸದರಾಗಿ ಸೇವೆಯನ್ನು ಮಾಡಿದ್ದಾರೆ. ಅವ್ರು ಇನ್ನೂ ನಮ್ಮ ಜೊತೆ ಇರಬೇಕಾಯ್ತು, ಆದರೆ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವ್ರ ಸ್ಥಾನದಲ್ಲಿ ಅವರ ಸುಪುತ್ರ ಉಮೇಶನ್ನು ನೋಡಬೇಕಾಗಿದೆ.